ದೇವಿ, ನಿನ್ನ ಅವಿವೇಕತನ ಅತಿಯಾಯಿತು. ಸ್ವಾಮಿ ಸ್ವಾಮಿ, ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ವರಿಸಲೇಬೇಕು. ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ. ಬರುತ್ತೇನೆ ತಾಯಿ.